28 ಹೆಚ್ಚು ಕಮ್ಮಿ 166 ಜನ MP ಜೊತೆಯಲ್ಲಿ ರಾಜ್ಯಸಭಾ ಮೆಂಬರ್ಸ್ ನಾವೆಲ್ಲ ಅಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ತೆರಿಗೆ ನಮ್ಮ ಹಕ್ಕು. ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಹಣವನ್ನು ನಾವು ಕಟ್ಟಿರುವಂಥ ಟ್ಯಾಕ್ಸ್ ಹಣವನ್ನು ನಮ್ಗೆ ಕೊಡ್ತಾ ಇಲ್ಲ. ಇದು ಅನ್ಯಾಯ ಅಂತ ಹೇಳೋದೇ ನಮ್ಮ ಉದ್ದೇಶ. ಭಾಳಷ್ಟು ಸರ್ತಿ 100 ಸರ್ತಿ ಲೆಟರ್ ಬರೆದಿರ್ಬೋದು ಕರ್ನಾಟಕ ಸರ್ಕಾರದಿಂದ, ಮುಖ್ಯಮಂತ್ರಿಗಳ ಸಮೇತವಾಗಿ, ಹಿರಿಯ ಅಧಿಕಾರಿಗಳ ಸಮೇತವಾಗಿ ಹಲವಾರು ಮಂತ್ರಿಗಳು ಹೋದನು. ಇವತ್ತುವರೆಗೂ ನಮಗೂ ಬಿಡಿಗಾಸು ಅವರು ದುಡ್ಡು ಕೊಟ್ಟಿಲ್ಲ. ಆದ್ದರಿಂದ ನಮ್ಮ ಹಣ ನಮಗೆ ಕೊಡಿ. ನಮ್ಮ ಬಡವರಿಗೆ ನಾವು ಸಹಾಯ ಮಾಡಬೇಕಾದ ಹಲವಾರು ಯೋಜನೆಗಳಿದ್ದಾವೆ. ರೈತರಿಗೆ ಸಹಾಯ ಮಾಡಬೇಕಾದಂಥ ಯೋಜನೆಗಳಿವೆ. ಮಹಿಳೆಯರಿಗೆ ಯೋಜನೆ ಮಾಡಬೇಕು. ನಾವೇನು ಕೇಂದ್ರ ಸರ್ಕಾರದಿಂದ ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ಇಟ್ಸ್ ಅವರ್ ರೈಟ್. ನಾವು ದುಡಿದು ನಮ್ಮ ಜನ ನಮ್ಮ ರಾಜ್ಯದ ಏಳಿಗೆಗೋಸ್ಕರ ನಾವು ಕಟ್ಟಿದಂಥ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾ ಇಲ್ಲ. ಇದು ನಿಮಗೇನೆ ಗೊತ್ತಿರುವಂಥ ವಿಚಾರ. ನೀವೆಲ್ಲ ಪ್ರಬುದ್ಧರಿದ್ದೀರಿ, ಪ್ರೆಸ್ನವರು, ನೀವು ನಮ್ಮ ಪರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಅದರಿಂದ ಹ್ಯಾಶ್ಟ್ಯಾಗ್ ಮನೆಯಿಂದ ಸ್ಟಾರ್ಟ್ ಆಗಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಇದು ನಮ್ಮನ್ನು ನೋಡ್ಕೊಂಡು ಕೇರಳ ಸರ್ಕಾರದವರು, ತೆಲಂಗಾಣದವರು, ಆಂಧ್ರ ಪ್ರದೇಶವರು, ತಮಿಳ್ನಾಡವರು ಅವರೆಲ್ಲ ಡೇಟ್ಸ್ ಹಾಕೊಂಡಿದ್ದಾರೆ. ನೋಡೋಣ, ನಾಳೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಬೇರೆ ರೂಪ ತಗತ್ತೆ. ಸರ್, ಡಿ ಕೆ ಸುರೇಶ್ ಅವರ ಮಾತನ್ನು ಸಮರ್ಥಿಸ್ಕೊಳ್ತೀರಾ? ಅಂದ್ರೆ ಗ್ಯಾರಂಟಿ ದಾನ ಮಾಡಿ ನೋಡಿ, ನಾವು ಯಾರ ಅಪ್ಪಂದು ಕೇಳ್ತಾ ಇಲ್ಲ. ಯಾರ ಅಪ್ಪನ ಹಣ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಕಷ್ಟಪಟ್ಟು ನಮ್ಮ ರಾಜ್ಯದ ಜನತೆ ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು. ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಾವು ದಾನ ಆದ್ರೂ ಮಾಡ್ತೀವಿ. ನಮ್ಮ ಜನಗಳಿಗೆ ಪುಕ್ಕಟ್ಟೆಯಾಗಿ ಕೊಡ್ತೀವಿ. ನಮ್ಮ ಜನಗಳಿಗೆ ಸರ್ಕಾರಕ್ಕೆ ಆ ಒಂದು ಶಕ್ತಿ ಇದೆ, ಸರ್ಕಾರಕ್ಕೆ ಅಧಿಕಾರ ಇದೆ. ನಮ್ಮ ಜನಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳುದು. ನಾವೇನ್ ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಬೇಡ್ತಾ ಇಲ್ಲ. ಮುಂದತ್ತವರು ಅವ್ರಿಗೆ ಭಿಕ್ಷೆ ಬೇಡಿ ಅಭ್ಯಾಸ ಇರ್ಬೋದು. ನಾವು ಭಿಕ್ಷೆ ಬೇಡ್ತಾ ಇಲ್ಲ. ನಮ್ಮ ಹಣ ನಮ್ಮ ಹಕ್ಕು ಕೇಳ್ತಾ ಇರೋವಂಥದ್ದು. ಮುಂದತ್ತ ಮಾತಿಗೆಲ್ಲ ಬೆಲೆ ಕೊಟ್ಕೊಂಡು ಹೋದ್ರೆ ನಮ್ಗೇನು ಮರ್ಯಾದೆ ಇರ್ತದೆ. ಹಂಗಾದ್ರೆ ಈ ರಾಜ್ಯದ ಜನಗಳ ವಿರೋಧನ ಹಂಗಾದ್ರೆ ವಿರೋಧವಾಗಿ ನಡ್ಕೊಳ್ಳೋದ? ಟ್ಯಾಕ್ಸ್ ದುಡ್ಡು ನಮ್ಗೆ ಕೊಡೋದು ಬೇಡವಾ? ನಮ್ಮ ಪಾಲ್ ಬರೋದು ಬೇಡ? ನೀವೇ ಹೇಳಿ. ಮುನಿರತ್ನ ಅವರು ಬಿಜೆಪಿ ಅವ್ರು ಹಂಗಾದ್ರೆ ನಮ್ಮ ದುಡ್ಡು ನಮ್ಗೆ ಬರಬಾರ್ದು ಅಂತಾನ ಅವ್ರ ಹೋರಾಟ? ನಮ್ಮ ಜನಗಳಿಗೆ ನಾವು ಅನುಕೂಲ ಕೊಡಬಾರ್ದು ಅಂತಾನ? ಭಿಕ್ಷೆ ಅಲ್ಲ, ನಾವು ಜನಗಳು ಕೊಟ್ಟಿರೋ ಭಿಕ್ಷೆ ಅಲ್ಲ. ಜನಗಳು ಕೊಟ್ಟಿರೋದು ಜನಗಳ ಹಕ್ಕು. ಅದು ಸರ್ಕಾರದ ವಿವೇಚನೆಗೆ ಸಂಬಂಧಪಟ್ಟಿದ್ದು. ನಮ್ಮ ಹಣ ನಾವು ಕೇಳಕ್ ಹೋಗ್ತಾ ಇರೋದು.